ನಾನಿವತ್ತು ಹೊಸ್ತೊಡ್ಕಿನ 2ನೇ ಭಾಗನ ಹಾಕ್ತಾ ಇದ್ದೀನಿ. ಏನೆಲ್ಲ ಇವತ್ತು ಅಡುಗೆಗಳನ್ನ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಟನ್ ಸಾಂಬಾರು ಮುದ್ದೆ ಅಂತೂ ಸೂಪರ್ ಆಗಿತ್ತು, ಸಖತ್ತಾಗಿತ್ತು ಮಾತ್ರ. ಮಟನ್ ಸಾಂಬಾರು ಮುದ್ದೆ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಮಟನ್ ಸಾಂಬಾರು ಮತ್ತು ಇನ್ನೂ ಏನೆಲ್ಲ ವೆರೈಟಿಗಳನ್ನ ಮಾಡ್ತಿದ್ದೀನಿ ಇವತ್ತು 2ನೇ ಭಾಗದಲ್ಲಿ ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಅದೇ ಗಣಿಕಾ ಕಿಚನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಫಸ್ಟು ನಾನು ಮಟನ್ನ ತೊಳ್ಕೊಂಡಿದ್ದೀನಿ, ತೋರಿಸ್ತೇನೆ ನಿಮಗೆ ಮಟನ್ ಯಾವ ರೀತಿ ಇರೋ ಮಟನ್ನ ತೊಗೊಂಡಿದ್ದೀನಿ, ಯಾವ ಥರ ಇತ್ತು ಮಟನ್ನು ಅಂತ ಹೇಳಿ. ಮಟನ್ ಮಾತ್ರ ತುಂಬ ಚೆನ್ನಾಗಿತ್ತು ಮಾತ್ರ, ಅಂದರೆ ಫ್ರೆಶ್ ಮಟನ್ನ ತೊಗೊಂಬಂದಿರೋದು 1 kg ಮಟನ್ನು. ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಎಣ್ಣೆ ಕಾದ್ಮೇಲೆ ನಾನು ತೊಳೆದಿಟ್ಟಿರುವಂಥ ಮಟನ್ನೆಲ್ಲ ಫುಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ನೀಟಾಗಿ ಎಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕೋಬೇಕು, ಜಾಸ್ತಿ ಎಣ್ಣೆ ಹಾಕೋಬಾರ್ದು. ಯಾಕಂದರೆ ಮಟನ್ನೇ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ ಮಟನ್ನೇನೆ, ಹಂಗಾಗಿ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಈ ಮಟನ್ಗೆ ಉಪ್ಪು ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ಲ ಮಟನ್ಗೆ ಅಂತ ಹೇಳ್ಬಿಟ್ಟು. ಈ ಮಟನ್ ಏನಿಲ್ಲ ಅಂದ್ರೂ ನಾವು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ, ಕದ್ರೋಗ್ಬಿಡುತ್ತೆ ಮಾತ್ರ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಫ್ರೆಶ್ ಮಟನ್ ಅಂತ ಹೇಳಿ. ಈಗ ಮಟನ್ನಲ್ಲಿ ನೀರಿನಂಶ ಡ್ರೈ ಆಗೋಷ್ಟರಲ್ಲಿ ನಾನು ಮಸಾಲೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಗಸಗಸೆ, ಚಕ್ಕೆ, ಲವಂಗ, ಶುಂಠಿ ಇದೆಲ್ಲ ಹಾಕೊಂಡ್ಬಿಟ್ಟು ರುಬ್ಕೋತೀನಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಇಷ್ಟು ಹಾಕೋತೀನಿ ಖಾರಕ್ಕೆ. ಮೆಜರ್ಮೆಂಟ್ ಲೆಕ್ಕನೇ ನಿಮಗೆ ಬೇಕು ಅಂತ ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ವಿಡಿಯೋಗಳು ಎಷ್ಟೊಂದು ಹಾಕಿದ್ದೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಈಗ ಮೆಜರ್ಮೆಂಟ್ ಲೆಕ್ಕನೇ ಹಾಕಿದ್ದೀನಿ. ಕೈಮಾ ಮಾಡಿದ್ದೀನಿ, ಕೈಮಾದ್ದು ಮತ್ತು ಎಲ್ಲದನ್ನು ಕೂಡ ರೆಸಿಪಿಗಳನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಸುಮ್ಮನೆ ಹಾಕ್ತಾ ಇದ್ದೀನಿ. ಮಾಮೂಲಿ ಮಸಾಲ ಹಾಕಿದ್ಮೇಲೆ ಅದಾದ್ಮೇಲೆ ಕಾಯಿ ಟೊಮೊಟೊನ ರುಬ್ಬಿ ಸೇರಿಸ್ಕೊಂಡ್ಬಿಡ್ತೀನಿ. ಒಂದು ಕಾಯಿ, ಒಂದು ದೊಡ್ಡದೊಂದು ಟೊಮೊಟೊ ಹಣ್ಣು, ಚಿಕ್ಕದಾದ್ರೆ 2 ಟೊಮೊಟೊ ಹಣ್ಣು ಹಾಕೊಂಡು ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಧನಿಯಾ ಪುಡಿ ನೀವೇನಿದ್ರು ನಾನು ಹಾಕೊಂಡಿರೋದು ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋ ಅಂತ ಧನಿಯಾ ಪುಡಿನ ಹಾಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಹೊರಗಡೆ ಮಸಾಲೆ ತಂದು ಹಾಕೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲೆಗಳನ್ನೇ ಹಾಕೊಳ್ಳಿ, ಅವಾಗೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಟನ್ ಸಾಂಬಾರು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು, ಆ ರೀತಿಯಾಗಿ ನಾನು ಕೂಡಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಕೂಗಿಸ್ಕೊಂಡು ಬರ್ತೀನಿ ಒಂದು 2 ವಿಷಲ್ನ. ಅಷ್ಟರಲ್ಲಿ ಕೈಮಾನ ತೊಳೆದು ಇಟ್ಕೊಂಡಿದ್ದೀನಿ ಫಸ್ಟೇನೆ. ಅರ್ಧ kg ಕೈಮಾ. ಇದು ಮೆಜರ್ಮೆಂಟ್ ಲೆಕ್ಕ ಬೇಕು ಅನ್ನಂಗಿದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ಹಿಂದಿನ ವಿಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ಎಷ್ಟೊಂದು ರೆಸಿಪಿಗಳನ್ನ ಹಾಕಿದ್ದೀನಿ ಮಟನ್ ಕೈಮಾ ಮಾಡಿರೋದು, ನೀವು ಅದನ್ನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಮಸಾಲೆನೂ ಕೂಡ ಇದಕ್ಕೆ ಕೈಮಾ ತೊಳೆದು ಫಸ್ಟ್ ನೀರೆಲ್ಲ ಸೋರಿಸಿ ಇಟ್ಕೊಬೇಕು. ಯಾಕಂದರೆ ಕೈಮಾದಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ಕೈಮಾಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಮಸಾಲ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಜಾರಲ್ಲಿ ರುಬ್ಕೊಂಡು ಬರಬೇಕು. ಇದು ಮಸಾಲ ಗ್ರೇವಿಗೆ ಇದು ರುಬ್ಬಿ ಹಾಕಿರೋದು ನಾನು. ಈಗ ಮಟನ್ ಸಾಂಬಾರಿಗೆಲ್ಲ ಯಾವ ರೀತಿ ರುಬ್ಬಿ ಹಾಕೊಳ್ತೀನೋ ಅದೇ ಥರ ರುಬ್ಬಿ ಹಾಕೊಬೇಕು. ಇದಕ್ಕೆ ಕೈ ಮುಕ್ಕೆ ಮಾತ್ರ ಬೇರೆ ಸಪ್ರೇಟು, ನಾವು ಕಾಯಿ ಟೊಮೊಟೊ ಎಲ್ಲ ಹಾಕೋ ಆಗಿಲ್ಲ. ಈರುಳ್ಳಿ ಮಾತ್ರ ರುಬ್ಬಿ ಹುರಿದು ಹಾಕೊಬೇಕು, ಹಂಗೆ ಹಾಕೋ ಆಗಿಲ್ಲ. ಈರುಳ್ಳಿನ ಮಾತ್ರ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೊಬೇಕು. ಸ್ವಲ್ಪ ಅದಕ್ಕೆ ಕಡಲೆ ಕೂಡ ಹಾಕೊಂಡು ಉಪ್ಪು ಹಾಕೊಂಡು ರುಬ್ಕೋಬೇಕಾಗುತ್ತೆ ಈ ಕೈಮಾ ಉಂಡೆ ಮಸಾಲೆಗೆ. ಈ ಮಸಾಲೆಗೆ ಏನಂತ ಏನಿಲ್ಲ, ಮಾಮೂಲಿ ಮಸಾಲಾನ ಮಾಮೂಲಿ ಮಟನ್ ಸಾಂಬಾರ್ಗೆ ಯಾವ ರೀತಿ ರುಬ್ಬಿ ಹಾಕಿದೀವೋ ಅದೇ ಥರ ಇದಕ್ಕೂ ಕೂಡ ರುಬ್ಬಿ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೇಗ ಕೂಡ ಆಗುತ್ತೆ, ಸಿಂಪಲ್ ಆಗು ಕೂಡ ಐತೆ ನೋಡಿ, ಈಸಿಯಾಗೂ ಮಾಡ್ಕೊಳ್ಬೋದು. ಇದಕ್ಕೂ ಅಷ್ಟೇ ಕಾಯಿ ಟೊಮೊಟೊ ಎಲ್ಲ. ಇದು ಗ್ರೇವಿ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಗಟ್ಟಿನೇ ಮಾಡ್ಕೊಳ್ತೀನಿ, ಚಪಾತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಮಟನ್ ಸಾಂಬಾರ್ ಇರುತ್ತಲ್ಲ ಮುದ್ದೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು, ಇದು ಚಪಾತಿ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ ಜಾಸ್ತಿ. ನೋಡ್ತಾ ಇದ್ರಲ್ಲ, ನೀರು ಜಾಸ್ತಿ ಏನು ಹಾಕೊಂಡಿಲ್ಲ, ಮೀಡಿಯಮ್ ಆಗಿ ಹಾಕೊಂಡಿದ್ದೀನಿ. ನಾನು ಅರ್ಧ kg ಕೈಮಾ ತಗೊಂಡಿರೋದು. ನೋಡಿಕೊಂಡು ನೀರನ್ನ ನೀವು ನೋಡ್ಕೊಂಡು ಹಾಕೋಬೇಕಾಗತ್ತೆ. ನೀವು ಇಲ್ಲಾಂದರೆ ಬರೀ ಕೈಮಾನೇ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಸಾಂಬಾರ್ ಥರನೂ ಕೂಡ ಮಾಡ್ಕೊಳ್ಬೋದು. ಇಲ್ಲ, ನಾನು ಏನಿಲ್ಲ ಅಂತಂದರೆ ನಾನು ಬರೀ ಮಾಮೂಲಿ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ಕೂಡ ರುಬ್ಬಿ ಹಾಕ್ಕೊಂಡಿದ್ದೀನಿ ನಾನು, ಕೈಮಾ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ಲು ರುಬ್ಬಿದ್ದೀನಿ, ನುಣ್ಣಗೆ ರುಬ್ಕೊಂಡು. ನುಣ್ಣಗೆ ಅಂದರೆ ಮೀಡಿಯಮ್ ಆಗಿದೆ. ಎಣ್ಣೆ ಕೈ ಮಾಡಿಕೊಂಡು ಉಂಡೆ ಕಟ್ಕೊಬೇಕಾಗತ್ತೆ. ಅರ್ಧ kgಗೆ ಏನಿಲ್ಲ ಅಂದ್ರೆ ಒಂದು 20 ಉಂಡೆಗಳಂತೂ ಆಗುತ್ತೆ. ತೀರಾ ದಪ್ಪ ಮೀಡಿಯಮ್ ಆಗಿ ಸೈಜಲ್ಲಿ ಮಾಡಿದ್ರೆ ಒಂದು 20 ಆಗುತ್ತೆ. ಸ್ವಲ್ಪ ದಪ್ಪ, ತೀರಾ ಇನ್ನೂ ದಪ್ಪ ಮಾಡಿದ್ರೆ ಒಂದು 16-17 ಆಗುತ್ತೇನೋ ಅಷ್ಟೇ. ಮತ್ತೆ ಇನ್ನೂ ಚಿಕ್ಕ ಬೇಕು ಅಂತಂದ್ರೂ ಒಂದು 20-25 ಆಗುತ್ತೆ, ತೀರಾ ಚಿಕ್ಕದಾಗಿ ಮಾಡ್ಕೊಂಡ್ರು. ಈ ಯಾವುದು ಬೇಡ, ದಪ್ಪನೂ ಬೇಡ, ತೀರಾ ಚಿಕ್ಕದು ಬೇಡ, ಸ್ವಲ್ಪ ಸಣ್ಣದಾಗಿ ಮೀಡಿಯಮ್ ಆಗಿ ಮಾಡ್ಕೊಂಡ್ಬಿಟ್ರೆ ಒಂದು 20ರಿಂದ 21-22 ಆಗ್ಬೋದು, 20 ಆಗುತ್ತೆ.
ನೋಡಿಕೊಂಡು ಎಲ್ಲವನ್ನು ಕೂಡ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಇಷ್ಟ ಇತ್ತು. ಇಷ್ಟು ಕೂಡ ಉಂಡೆ ಕಟ್ಕೊಂಡು ನಾನು ಇಷ್ಟರಲ್ಲಿ ಮಸಾಲೆ ಕೂಡ ಬೇಯ್ತಾ ಇತ್ತು. ಆ ಮಸಾಲೆಗೆ ನಾನಿವಾಗ ಉಂಡೆ ಕಟ್ಕೊಂಡಿರೋ ಕೈಮಾ ಉಂಡೆಗಳನ್ನೆಲ್ಲ ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ನೀವು ಏನಪ್ಪ ಅಂದರೆ ಸೇರಿಸ್ಕೊಳ್ಳೋಕ್ಕೆ ಇದಕ್ಕೇನೆ ನೀವು ಮಸಾಲೆಗೆ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ. ನಾನು ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಕೈಮಾ ಉಂಡೆ ರುಬ್ಬೋದಕ್ಕೂ ಮಸಾಲೆಗೂ ಉಪ್ಪು ಹಾಕಿದ್ದೆ ನಾನು. ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಬೇಕಿದ್ರೆ ಕಡಿಮೆ ಇದ್ರೆ ಬೇಕಾದ್ರೆ ಮತ್ತೆ ಹಾಕ್ಕೊಳ್ಬೋದು. ಮತ್ತೆ ಜಾಸ್ತಿ ಆಗೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಎಲ್ಲ ಉಂಡೆಗಳನ್ನ ನಾನು ಸಣ್ಣ ಉರಿ ಮಾಡಿಕೊಂಡು ನಾನು ಕೈಮಾ ಉಂಡೆನ ಹಾಕೊಂಡ್ಬಿಡ್ತೀನಿ. ಫುಲ್ಲು ಎಲ್ಲವನ್ನು ಕೂಡ ಸೇರಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ಕೂಡ ಸೇರಿಸಿ ನಾನೊಂದು ಸಣ್ಣ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಒಂದು ಅರ್ಧ kg ಚಿಕನ್ನ ತಂದಿದ್ದೆ. ಅದಕ್ಕೆ ಅಂದ್ಬಿಟ್ಟು ಒಂದು ಚಿಕನ್ನ ನಾನು ಇವಾಗ ಫ್ರೈ ಮಾಡ್ಕೊಂಡೋಕ್ಕೆ ನಾನು ಮಾಮೂಲಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಇದರಲ್ಲಿ ತೊಳೆದಿಟ್ಟಿರೋ ಅಂಥ ಚಿಕನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ಏನಪ್ಪ ಅಂದರೆ ಸಿಂಪಲ್ಲು, ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಮತ್ತು ಧನಿಯಾ ಕಾಳು ಇಷ್ಟನ್ನು ಕೂಡ ಉರಿಬೇಕು. ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹುರ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಜೊತೆಗೆ ಪೆಪ್ಪರು ಎರಡನ್ನೂ ಕೂಡ ಮೆಣಸು ಕಾಳನ್ನ ಕೂಡ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇದನ್ನು ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕು. ಆರಾಮಾಗಿ ಇದೇನೆ ಚಿಕನ್ನಲ್ಲೇ ನೀರು ಬಿಟ್ಕೊಂಡು ಅದೇ ಆರಾಮಾಗಿ ಬೇಯುತ್ತೆ. ಅರಿಶಿನೂ ಕೂಡ ಹಾಕಿದ್ದೀನಿ ನಾನು ಇದಕ್ಕೇನೆ, ಒಗ್ಗರಣೆಗೆ ಚಿಕನ್ಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ಐತೆ ಉಪ್ಪು ಕೂಡ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗ್ಬಿಡುತ್ತೆ ಉಪ್ಪು. ಏನಂದರೆ ಜಾಸ್ತಿ ಏನು ಉಪ್ಪು ಕೂಡ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅರ್ಧ kg ಚಿಕನ್ ಆಗಿರೋದ್ರಿಂದ ಸಾಕಾಗ್ಬಿಡುತ್ತೆ. ಈಗ ಕೈಮಾನು ಕೂಡ ಬೇಯ್ತೈತೆ, ಮಟನ್ನು ಕೂಡ ಆಗೈತೆ. ಈಗ ನಾನು ಚಿಕನ್ನು ಕೂಡ ಇಟ್ಬಿಟ್ಟಿದ್ದೀನಿ. 3 ಅಡುಗೆನೂ ಕೂಡ ಮುಗಿತೈತೆ, ಇನ್ನೇನಿಲ್ಲ. ಅದು ಬೆಂದರೆ ಮುಗ್ದೇ ಹೋಯ್ತು. ಮುದ್ದೆ ಅನ್ನ ರೆಡಿ ಮಾಡ್ಕೊಂಡ್ರೆ ಹಾಗೆ ಹೋಗುತ್ತೆ. ನೋಡಿ, ಚಿಕನ್ನು ಕೂಡ ಬೇಯ್ಲಿ ಅಂತೇಳಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಸಣ್ಣ ಮಾಡಿಬಿಟ್ಟು. ಅಷ್ಟರಲ್ಲಿ ಮಟನ್ ಕೂಡ ಹೇಗಾಗೈತೆ ಅಂತೇಳಿ ನೋಡೋಣ ಬನ್ನಿ. ಮಟನ್ ಆಗಿತ್ತಲ್ಲ, ಏರ್ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ. ನಾವೇ ಏರ್ ತೆಗೆಯೋದಕ್ಕಿಂತ ಅದೇ ಏರೆಲ್ಲ ಹೋದ್ಮೇಲೆ ನಾವು ಓಪನ್ ಮಾಡಿದ್ರೆ ಇನ್ನು ಒಳ್ಳೇದು. ನೋಡ್ತಾ ಇದ್ರಲ್ಲ, ಮಟನ್ ಸಾಂಬಾರು ನಾನು ಹಾಕಿದ್ದೆ ಸ್ವಲ್ಪ ಎಣ್ಣೆ, ಹಂಗಾಗಿ ಮಟನ್ನಿಂದು ಎಣ್ಣೆ ಜಾಸ್ತಿ ಬಿಟ್ಕೊಂಡೈತೆ. ನೋಡಿ, ಜಿಡ್ಡೆ ಅದೇ ಬಿಟ್ಕೊಂಡ್ಬಿಡುತ್ತೆ. ಇದೇನು ಮಟನ್ ಜಾಸ್ತಿ ತಿನ್ನೋದು ಒಳ್ಳೇದಲ್ಲ, ಮಾಮೂಲಿ ಸಾಕು. ಅಪರೂಪಕ್ಕೆ ಮಟನ್ ತಿನ್ಬೇಕಷ್ಟೇ, ಯಾಕಂದರೆ ಹೆವಿ ಕೊಲೆಸ್ಟ್ರಾಲ್ ಅದನ್ನು. ನೋಡ್ತಾ ಇದ್ದೀರಲ್ಲ, ಮಟನ್ ಕೂಡ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ನಾನು 2 ವಿಷಲ್ ಕೂಗಿಸ್ಕೊಂಡಿರೋದು, ಅಷ್ಟಕ್ಕೇ ತುಂಬ ಚೆನ್ನಾಗಿ ಬೆಂದಿತ್ತು. ಒಳ್ಳೆ ಮೇಕೆ ಮಟನ್ನ ತೊಗೊಂಬಂದಿದ್ದಾಗ ಬೇಗ ಬೆಂದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಮಟನ್ ಅಂತೂ ಬಿಸಿಗೂ ಸುಮ್ಮನೆ ಮುಟ್ಟಿದ್ರೆ ಸಾಕು ಬೆಂದೋಗೈತೆ ಅಷ್ಟೂ. ಕೆಲವೊಬ್ಬೊಬ್ಬರಿಗೆ ಇಷ್ಟೊಂದು ಬೇಯೋ ಅವಶ್ಯಕತೆನೂ ಇರಲ್ಲ. ಒಬ್ಬೊಬ್ರಿಗೆ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿನೇ ಇರಬೇಕು, ಅವ್ರಿಗೆ ಆ ಥರವಾಗಿ ಇರಬೇಕು. ನೋಡಿ, ನಾನಂತೂ ಈ ಥರ ಬೇಯಿಸ್ಕೊಂಡಿದ್ದೀನಿ. ಒಳ್ಳೆ ಸ್ಮೂತಾಗಿ ಬೆಂದೈತೆ. ನೋಡಿ, ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡ್ತಾ ಇದ್ದೀರಲ್ಲ, ಹೀಗೆ ಮಟನ್ ಪೀಸಸ್ನ ಹಾಕಿ ಮಟನ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗೈತೆ ಅಂದರೆ ತೀರಾ ತಿಳುವಾಗೂ ಇಲ್ಲ, ತೀರಾ ಗಟ್ಟಿನೂ ಇಲ್ಲ, ತುಂಬ ಚೆನ್ನಾಗಾಗಿತ್ತು ಮಾತ್ರ ಸಾಂಬಾರು. ಉಪ್ಪು ಖಾರ ಇದಕ್ಕೆಲ್ಲ ನೀವು ನಿಮ್ಗೆ ಹೆಂಗೆ ಬೇಕಂಗೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇನ್ನು ಪೀಸ್ ಹಾಕ್ತಾಯಿದ್ದೀನಿ. ನಲ್ಲಿ ಮೂಳೆನೂ ಹಾಕ್ತಾಯಿದ್ದೀನಿ. ನಲ್ಲಿ ಮೂಳೆನಲ್ಲಿ ಏನೂ ಇಲ್ಲ ಅನ್ಸುತ್ತೆ, ಅದೇ ಎಲ್ಲ ಬಿಚ್ಚೋಗ್ಬಿಟ್ಟೈತೆ, ಎಲ್ಲ ಕದ್ರೋಗೈತೆ. ನೋಡ್ತಾ ಇದ್ದೀರಲ್ಲ, ನೋಡಿ, ಹೀಗೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಮಟನ್ ಸಾಂಬಾರು ಮುದ್ದೆ ಎರಡೂ ಕೂಡ ರೆಡಿ ಆಯಿತು. ಈ ಕಡೆ ಚಿಕನ್ನು ಕೂಡ ಆಗೋಯ್ತು. ನೋಡಿ, ಚಿಕನ್ಗೆ ನಾನು ನೀರೇ ಹಾಕಿರಲಿಲ್ಲ, ಅದೇ ಚಿಕನ್ನಲ್ಲೇ ನೀರು ಬಿಟ್ಕೊಂಡೈತೆ. ಈ ಥರ ನೋಡ್ತಾ ಇದ್ದೀರಲ್ಲ, ಈ ಚಿಕನ್ನು ಕೂಡ ಆಯಿತು. ಈ ಕಡೆ ಕೈಮನು ಕೂಡ ಆಗೈತೆ. ನೋಡಿ, ಆಲೆ ಎಲ್ಲರಿಗೂ ಹಾಕಿ ಕೊಟ್ಟಿದ ಮೇಲೆ ನಾನು ಇದು ವಿಡಿಯೋ ಮಾಡಿರೋದು. ಫುಲ್ಲು ಗಟ್ಟಿಗೈತೆ. ಚಪಾತಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಮಟನ್ ಕೈಮಾ ಅಂತೂ. ಹಂಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ, ಇನ್ನೂ ಹಂಗೆ ನೋಡ್ತಾ ಇದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವಿಡಿಯೋ ನೋಡಿ. ಇದು ಭಾಗ 2ನೇ ವಿಡಿಯೋ. ಭಾಗ 1ರಲ್ಲಿ ಏನೇನು ಹಾಕಿದ್ದೆ ಅಂತ ಗೊತ್ತಲ್ವಾ, ಅದರಲ್ಲೂ ಕೂಡ ಎಲ್ಲ ಅಡುಗೆಗಳನ್ನೂ ಹಾಕಿದ್ದೀನಿ. ಇದರಲ್ಲೂ ಕೂಡ ಇಷ್ಟು ಅಡುಗೆಗಳನ್ನ ಹಾಕಿದ್ದೀನಿ. ಎರಡೂ ಒಂದೇ ದಿನ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ